ಶಿವಮೊಗ್ಗದಲ್ಲಿ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ಗೆ ಪ್ರಥಮವಾಗಿ ಮಹಿಳಾ ಅಧ್ಯಕ್ಷೆಯನ್ನಾಗಿ ಶ್ವೇತಾ ಆಚಾರ್ಯ ಅವರನ್ನ ನೇಮಕ ಮಾಡಲಾಗಿದೆ. ಈಗಾಗಲೇ ಕಾರ್ಮಿಕ ಪರಿಷತ್ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಪಕ್ಷಾತೀತವಾಗಿ ಈ ಆಯ್ಕೆ ಪ್ರಕ್ರಿಯೆ ಮಾಡಲಾಗಿದೆ ಎಂದು ಲೇಬರ್ ಆಯೋಗದ ಸದಸ್ಯ ರವಿ ಶೆಟ್ಟಿ ಬೈಂದೂರು ತಿಳಿಸಿದರು. ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಶ್ರಮವಹಿಸಿ ಅನಧಿಕೃತವಾಗಿ ನಡೆಸ್ತಾ ಇದ್ದ 167 ಲೈವ್ ಬ್ಯಾಂಡ್ಗಳನ್ನ ಬಂದ್ ಮಾಡಿಸಿದ್ದೇವೆ. 23 ಜನ ಶಾಸಕರು, 7 ಜನ ಮಿನಿಸ್ಟರ್ಗಳ ಮೇಲೆ ಪ್ರಕರಣ ದಾಖಲಿಸಿದ್ದೇವೆ. ಸಾಮಾಜಿಕ ನ್ಯಾಯ ಮತ್ತು ಸಾವಿರಾರು ಹೋರಾಟಗಳನ್ನ ನಾವು ನಡೆಸಿದ್ದೇವೆ. ಅನೇಕ ವಿಚಾರಗಳನ್ನ ಬಯಲಿಗೆ ತಂದಿದ್ದೇವೆ ಎಂದರು. ಮಾಧ್ಯಮ ಜೊತೆ ಮಾತನಾಡಿದ ಜಿಲ್ಲಾಧ್ಯಕ್ಷೆ ಶ್ವೇತಾ ಆಚಾರ್ಯ ಅವರು, ನಮ್ಮ ಸಂಘಟನೆ ಮಹಿಳೆಯರಿಗೆ ಮತ್ತು ಕಾರ್ಮಿಕರಿಗೆ ಯಾವುದೇ ರೀತಿಯ ತೊಂದರೆ ಅಥವಾ ಅನ್ಯಾಯವಾದರೆ ಅದರ ವಿರುದ್ಧ ಧ್ವನಿ ಎತ್ತಿ ಸರಿಪಡಿಸುತ್ತದೆ. ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನ ಇನ್ನಷ್ಟು ಬಲಪಡಿಸುವ ಕಾರ್ಯದಲ್ಲಿ ನಾವು ತೊಡಗಿಕೊಳ್ಳುತ್ತೇವೆ ಎಂದು ತಿಳಿಸಿದರು. ಸಮರ್ಥ ನಾಯಕರನ್ನ ಆಯ್ಕೆ ಮಾಡಬೇಕು, ಅಲ್ಲಿಯ ಕಾರ್ಮಿಕರ ಸಮಸ್ಯೆನ ಸರಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನಾವು ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ, ಯಾಕೆಂದರೆ ಪ್ರಪ್ರಥಮವಾಗಿ ಹೇಳಬೇಕು ಅಂತ ಹೇಳಿದರೆ ನಾನು ಒಬ್ಬ ಶಿವಮೊಗ್ಗ ಜಿಲ್ಲೆಯವನೇ, ಬೈಂದೂರಿನ ಡಿಫಿಟ್ MLA ಡಿಫಿಟ್ ಕ್ಯಾಂಡಿಡೇಟ್ ಕೂಡ ಹೌದು. ಮತ್ತು ಲೇಬರ್ ಆಯೋಗದ, ಸೆಂಟ್ರಲ್ ಗೌರ್ಮೆಂಟಿನ ಲೇಬರ್ ಆಯೋಗದ ಕರ್ನಾಟಕದ ಏಕೈಕ ಸದಸ್ಯ ನೋಂದಾಯಿತ. ಇಲ್ಲಿಯ ಒಂದು ಅಧ್ಯಕ್ಷರಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲಿ ಆಲ್ರೆಡಿ ಒಂದು 300 ಜನಕ್ಕೂ ಹೆಚ್ಚು ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಸಮರ್ಥ ನಾಯಕರು ಅಧ್ಯಕ್ಷರನ್ನ ಆಯ್ಕೆ ಮಾಡೋದರಲ್ಲಿ ಸ್ವಲ್ಪ ವಿಳಂಬ ಆಗಿದೆ. ಹಾಗೆ ಈಗ ಪ್ರಥಮವಾಗಿ ಮಹಿಳಾ ಜಿಲ್ಲಾಧ್ಯಕ್ಷರನ್ನಾಗಿ ಶ್ರೀಮತಿ ಶ್ವೇತಾ ಆಚಾರ್ಯರವರನ್ನ ಈ ದಿನದಿಂದ ನೇಮಕ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬೆಂಗಳೂರಿನಿಂದ ಬಂದಿದ್ದೇವೆ. ನಮ್ಮ ಕಚೇರಿ ಬೆಂಗಳೂರಿನಲ್ಲಿ ರಾಜಾಜಿನಗರದಲ್ಲಿ ಕಾರ್ಮಿಕ ಸೌಧ ಅನ್ನೋ ಒಂದು ಹೆಸರಿನಲ್ಲಿ ಕೆಲಸ ಮಾಡ್ತಾ ಇದೆ, ESI ಹಾಸ್ಪಿಟಲ್ ಹತ್ರ. ಈಗಾಗಲೇ ಸುಮಾರು ಕಾರ್ಮಿಕ ಪರಿಷತ್ ಏನೇನು ಕೆಲಸ ಮಾಡಿದೆ ಅನ್ನೋದು ನೀವು ಮಾಧ್ಯಮದವರಾಗಿದ್ದರಿಂದ ನಿಮಗೆ ಸಾಮಾನ್ಯವಾಗಿ ಗೊತ್ತಿರ್ತದೆ. ಬಟ್ ಅದನ್ನು ತಿಳಿಸಿ ಹೇಳುವಂಥ ಕೆಲಸನ ನಾನು ಮಾಡ್ತೀನಿ. ಸುಮಾರು ಇಲ್ಲಿವರೆಗೆ ಯಾವುದೇ ಭೇದ ಭಾವದ ಇಲ್ಲದೇನೆ, ಜಾತಿ ಧರ್ಮಗಳ ಸಂಕೋಲ ಇಲ್ಲದೇನೆ, ಮತ್ತೆ ಯಾವುದೇ ಪಕ್ಷಗಳಿಗೆ ಸೀಮಿತವಿಲ್ಲದೇನೆ ಪಕ್ಷಾತೀತವಾಗಿ ಕಾರ್ಮಿಕರ ಸಂಕಷ್ಟಗಳಿಗೆ ಸ್ಪಂದಿಸುವಂಥ ಕೆಲಸ ಯಾವುದು ಸೆಂಟ್ರಲ್ ಗೌರ್ಮೆಂಟು ಒಂದು ಸಮಯದಲ್ಲಿ ಅವೈಜ್ಞಾನಿಕವಾದಂಥ ಒಂದು ಕಾನೂನನ್ನು ತಂದಾಗ ಕೂಡ ಅರ್ಧ ಗಂಟೆಯಲ್ಲಿ ಅದನ್ನು ಹಿಂಪಡೆಯುವ ರೀತಿಯಲ್ಲಿ ಹೋರಾಟ ನಡೆಸಿ ಅದನ್ನು ಮುಖ್ಯತಃ ಇದನ್ನು ನಾವು ವಹಿಸಿಕೊಂಡು ಹೋರಾಟ ನಡೆಸಿ ಬರೀ ಅರ್ಧ ಗಂಟೆಯಲ್ಲಿ ಅದನ್ನು ಹಿಂಪಡೆಯುವಂಥ ಒಂದು ಕೆಲಸ ಆಗಿತ್ತು. ಅದಲ್ಲದೆ ಪರಿಸರ ರಕ್ಷಣೆ ವಿಷಯದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 14 ಕೋಟಿಯ ದಂಡನ್ನು ವಿಧಿಸುವಂಥದ್ದು ಕಲ್ಲುಕೋರೆಗೆ ಪರಿಸರ ಇದರಲ್ಲಿ ಆ ಕೆಲಸವನ್ನು ಕೂಡ ತೀರ್ಥಹಳ್ಳಿಯಲ್ಲಿ ಒಂದು ಅಪಘಾತ ಆಗಿತ್ತು. ಅದಕ್ಕೆ 14 ಕೋಟಿ ಅವರು ಇದಕ್ಕೆ ಹೋಗಿರ್ಬೋದು, ಕೋರ್ಟಿಗೆ ಹೋಗಿರ್ಬೋದು, ಸೆಕೆಂಡ್ರಿ ನ್ಯಾಯಾಲಯದ ವಿಷಯ ನನಗೆ ಬೇಕಾಗಿಲ್ಲ, ಮೊದಲು ಇದು ಮಾಡುವಂಥದ್ದಾಗಿರ್ಬೋದು.